ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಬನ್ನಿ ರಾಮನಗರದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ನಾನು ರಾಮನಗರದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ರಾಮನಗರಕ್ಕೆ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನಲ್ಲಿ ಗೊತ್ತಾಗಿದೆ. ಸೊ ನಾವು ಹೋಗ್ತಾ ಇರೋದು ಕೊಟ್ಟೂರು ದೇವಸ್ಥಾನಕ್ಕೆ, ಕೇರಳಗೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಗೇನ್ ನಾನು ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಸೊ ಇವ್ರು ಬಂದು ಮಾದೇವ್ ಫ್ರೆಂಡು, ಅವ್ರು ನಮ್ಮ ಕಝಿನು, ಇನ್ನು ಮಾದೇವು ಮತ್ತು ನಾನು. ಸೊ ನಾವು 4 ಜನನೂ ಹೋಗ್ತಾ ಇರೋದು. ಸೊ ಇಲ್ಲಿಂದ ನಾವು ಡೈರೆಕ್ಟು ಮೈಸೂರಿಗೆ ಹೋಗ್ತಿದ್ದೀವಿ. ಮೈಸೂರಲ್ಲಿ ಮಾದೇವ್ ಅವ್ರ ಮನೆ ಇದೆ. ಸೊ ಅಲ್ಲೋಗಿ ನಾವು ಅಲ್ಲಿ ಆಲ್ಟ್ ಆಗ್ತೀವಿ. ಅಲ್ಲಾದಮೇಲೆ ಬೆಳಗ್ಗೆ ನಾವು ಸೀದಾ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಏಕೆಂದರೆ ನಾವು ಮೈಸೂರು ಡೈರೆಕ್ಟ್ ಬೆಂಗಳೂರಿಂದ ನಾವು ಕೇರಳಗೆ ಹೋದರೆ ತುಂಬ ಲಾಂಗ್ ಜರ್ನಿ ಆಗಿಬಿಡುತ್ತೆ. ಸೊ ನಾನು ಬೇರೆ ಹೋಗ್ತಾಯಿದ್ದೀನಿ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ಮೈಸೂರಲ್ಲಿ ಹೋಗಿ ಹಾಲ್ಟಾಗಿ ಬೆಳಗ್ಗೆ ಗೆದ್ದು ಅಲ್ಲಿಂದ ಹೋಗ್ತಾಯಿದ್ದೀವಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಮೈಸೂರು ಆಲ್ರೆಡಿ 12:35 ಸಮಥಿಂಗ್ ಆಗಿತ್ತು. ತುಂಬ ಲೇಟ್ ಆಗಿತ್ತು. ಸೊ ಡೈರೆಕ್ಟಾಗಿ ಅವ್ರ ಮನೆ ಹತ್ರನೇ ಹೋಗಿ, ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಅವ್ರ ಮನೆ. ಸೊ ಡೈರೆಕ್ಟಾಗಿ ಅಲ್ಲೇ ಹೋಗಿ ಆಲ್ಟ್ ಆದವು. ಇವ್ರು ಫೋಟೋಸ್ ತೆಕ್ಕೊತೀನಿ ಅಂತ ಅಂದರು. ಸೊ ಫೋಟೋಸ್ ತೆಕ್ಕೊತಾಯಿದ್ರು. ಸೊ ನಾನು ಬೆಳಗ್ಗೆ ಎದ್ದು ನಾನು ಒಬ್ಬಳೇ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆದೆ. ಅವರು ಅಲ್ಲೇ ದೇವಸ್ಥಾನದ ಹತ್ರನೇ ಆಗ್ತೀನಿ ಅಂತ ಹೇಳಿದ್ರು. ಸೊ ನೋಡಿ, ನೈಟೆಲ್ಲ ಬಂದಿದ್ದಕ್ಕೆ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ನನ್ನ ಕಣ್ಣೆಲ್ಲ ಫುಲ್ಲು ರೆಡ್ ಆಗಿಬಿಟ್ಟಿದೆ ನನಗೆ. ಹಂಗೆ ಹೋಗ್ಬೋದಲ್ಲ, ಹಂಗೋ ನೋಡ್ರೆ ಮ್ಯಾಪಲ್ಲಿ ಹಂಗೋದ್ರೆ ಬ್ಯಾಟಲ್ಲಿ ನೋಡಿ ಎಷ್ಟು ಬಿಸಿಲಿದೆ. ನಮ್ಗೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇಷ್ಟು ಬಿಸಿಲೆಲ್ಲ ನೋಡೇ ಇರೋದಿಲ್ಲ. ನಾನು ಯಾರು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನಂತೂ ನೋಡೇ ಇರಲ್ಲ. ಅಲ್ಲಿ ಬಿಸಿಲಿಗೆ ಹೋದರೆ ನನಗೆ ಆಗೋದೇ ಇಲ್ಲ. ಸೊ ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಇದೆ, ಬಟ್ ಫೀಲ್ ಸಖತ್ತಾಗಿದೆ ಮಾತ್ರ. ಬೆಳಗ್ಗೆ ಟಿಫನ್ ತಿನ್ನೋಣ ಅಂತ ಸೈಡಿಗೆ ಹಾಕಿದ್ವಾ, ಅಲ್ಲೋರೆಗಿಸ್ಕೊಂಡು ಕುಂತ್ಕೊಂಡಿದ್ದೆ. ಬೇರೆ ನಿದ್ದೆನೇ ಮಾಡ್ತಿರ್ತಾರೆ, ಬೇಗ ಎದ್ದೋಳಲ್ಲ, ರೆಡಿ ಆಗೋದಿಲ್ಲ ಅಂತ. ಸೊ ಅದಕ್ಕೆ ಅವರೊಂದು ಕಮೆಂಟ್ ಕೊಡ್ತಾಯಿದ್ರು, ಏನೋ ನಾನು ರೆಡಿ ಆಗಿಲ್ಲನೂ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನೀನು ರೆಡಿ ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಕಮೆಂಟ್ ಕೊಡ್ತಾಯಿದ್ರು. ಅದಕ್ಕೆ ರೇಗಿಸ್ತಾ ಇದ್ದೆ. ಪಾಪ ನಾವಿಲ್ಲಿ ಮಾತಾಡ್ಕೊಂಡು ಕುಂತಿದ್ರೆ ನಮ್ಮಣ್ಣ ನಿಂತ್ಕೊಂಡು ಇಡ್ಲಿ ತೊಗೊಂಬರ್ತಿದ್ದಾರೆ. ಕುಮಾರಸ್ವಾಮಿ ಕೊಡಪ್ಪ ಫಸ್ಟು. ಯಾವ ವೆನ್ಯೂ ಬಂಡೀಪುರ, ನಾಗರಹೊಳೆ, ಇದು ಟೈಗರ್ ಜಾಸ್ತಿ ಐತಿ. ಗೈಸ್, ಫಸ್ಟ್ ಟೈಮ್ ನಾನು ಜಿಂಕೆ ನೋಡಿದ್ದು. ಅಂದರೆ ಜಿಂಕೆನ ತುಂಬ ಸಲ ನೋಡಿದ್ದೀನಿ, ಅಂದರೆ ಝೂವಲ್ಲಿ, ಮೈಸೂರು ಝೂ ಮತ್ತು ಬನ್ನರಘಟ್ಟ ಝೂ ಹೋದಾಗೆಲ್ಲ ನೋಡಿದ್ದೀನಿ. ಬಟ್ ಇಷ್ಟು ಹತ್ರ ಲೈವಲ್ಲಿ, ಇಷ್ಟು ಆ್ಯಕ್ಟಿವಲ್ಲಿ ಇದೆ ಅನಿಸುತ್ತೆ. ನಾನು ಫಸ್ಟ್ ಟೈಮೇ ಈ ಥರ ನಾನು ಫೀಲ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೂ ತುಂಬ ಮುಂದೆ ಹೋಗ್ತಾ ತುಂಬ ಜಿಂಕೆಗಳು ಸಿಗುತ್ತೆ. ಮುಂದೆ ಇನ್ನೂ ಹತ್ರ ಬರುತ್ತೆ. ಆ್ಯಕ್ಚುಲಿ ನಾವು ನೋಡಿದ್ದು ತುಂಬ ದೂರ ಇತ್ತು, ಇನ್ನು ಮುಂದೆ ಹೋಗ್ತಾ ತುಂಬ ಹತ್ರದಲ್ಲೇ ಬರುತ್ತೆ. ಇನ್ನೊಂದು ಏನಂದರೆ, ಇದಕ್ಕೆಲ್ಲ ನಿಜ ಬೈಕಲ್ಲೇ ಬರಬೇಕು ಗೈಸ್. ಕಾರ್ಗಳಲ್ಲಿ ಬಂದರೆ, ಅಂದರೆ ಕಾರ್ಗಳಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಅಷ್ಟೇ ಕಾಣಿಸುತ್ತೆ, ಬಟ್ ಬೈಕಲ್ಲಿ ನಮಗೆ ಆ ಫೀಲು, ಆ ವೆದರು ಪ್ರತಿ ಒಂದು ಆಸಮಾಗಿರುತ್ತೆ. ನೀವೇನಾದರೂ ಬೈಕ್ ಲವರ್ಸ್ ಅಂದರೆ ರೈಡರ್ಸ್ ಏನಾದರೂ ತುಂಬ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಬೈಕಲ್ಲಿ ಬನ್ನಿ. ಬಟ್ ಫೀಲ್ ಮಾತ್ರ ಸಖತ್ತಾಗಿದೆ. ಅಂದರೆ ಬಿಸಿಲು ಇಲ್ಲ, ಅಂದರೆ ಮಳೆನೂ ಇಲ್ಲ, ಆ ಥರ ಮಧ್ಯದಲ್ಲಿ ವೆದರ್ ಇದೆ. ಸಖತ್ತಾಗಿದೆ ಗೈಸ್. ನಾವು ಹೋಗ್ತಾ ತುಂಬ ಪ್ರಾಣಿಗಳು ನೋಡ್ಕೊಳೋದು, ಬಟ್ ಯಾವುದೂ
ನೀಟಾಗಿ ನಾವು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಯಾಕೆಂದರೆ ನಾನು ಫೋನು ಮತ್ತು ಬ್ಯಾಗು ಲಗೇಜು ತುಂಬ ಇಟ್ಕೊಂಡಿದ್ದೆ. ಸೊ ಅದಕ್ಕಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಹಾಕಿದ್ದೀನಿ. ಸೊ ಬಟ್ ಓದೋರು ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಫೀಲ್ ಅಂತ. ಫುಲ್ ಗ್ರೀನರಿ, ಎಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬರೇ ಗಾಡಿಗಳು ಗೈಸ್. ಇಲ್ಲಂತೂ ಎಷ್ಟು ಫೀಲ್ ಆಗ್ತಿದೆ ಅಂತಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ನಮ್ಮ ಬೆಂಗಳೂರು ಬ್ಯುಸಿ ಲೈಫಲ್ಲಿ ಅಂದರೆ ಕೆಲಸ, ಮನೆ, ಈ ಟ್ರಾವೆಲಿಂಗ್ ಮಧ್ಯದಲ್ಲೆಲ್ಲ ಇದು ಒಂಥರ ಪ್ಲೇಸ್ ತುಂಬ ಖುಷಿ ಇದೆ. ಸೊ ಏಕೆಂದರೆ ಫುಲ್ಲು ಫಾರೆಸ್ಟ್ ಅಲ್ವ, ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾಯಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಆನೆ ನೋಡ್ತಾ ಇದ್ದೀನಲ್ವ, ನನಗೆ ಆನೆ ಏನು ಇದಾಯಿತು ಅಂದರೆ ಅದ್ರ ದಂತ ಶಾಕ್ ಆಗ್ತಿದೆ ನನಗೆ. ಖರಾಬಲ್ಲ ಮಾತ್ರ ನಿನ್ನನ್ನು ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ. ನಾನು ಅಲ್ಲೂ ಏನೋ ಇರಂಗ, ಇಲ್ಲೂ ಅವ್ ನೋಡಿ ಜಿಂಕೆಗಳು ಇಲ್ಲಿ. ಮೂರೈತಿ ಮೂರಿದೆ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ನೋಡಿ, ಇರೋ ಜಾಗದಲ್ಲಿ ಆಗಲೇ ಅಳ್ತೈತೆ. ನಿಮ್ಮ ಮನೇಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ನೋಡು. ಸೊ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ಗೈಸ್ ಕೇರಳಗೆ. ಕರ್ನಾಟಕ ಬಾರ್ಡ್ರು ಬಿಟ್ಟು ಈಗ ನಾವು ಕೇರಳಗೆ ಹೋಗ್ತಾ ಇದ್ದೀವಿ. ಸೊ ಫೀಲ್ ಎಲ್ಲ ಮಾತ್ರ ಸಕ್ಕತ್ತಾಗಿದೆ. ಅದನ್ನು ಅಂದರೆ ಫೋನಲ್ಲಾಗಲಿ ನಾವು ಹೇಳೋದಕ್ಕೆ ಪದಗಳೇ ಸಾಲಲ್ಲ, ಅಷ್ಟು ಫೀಲ್ ಇದೆ. ಅದನ್ನು ನಾವೇ ಅಲ್ಲಿ ಲೈವಲ್ಲಿ ನೋಡ್ಕೊಂಬಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇರುತ್ತೆ ಅಂತ. ಸೊ ಇನ್ನೂ ಕಾರು, ಬಸ್ ಅಥವಾ ಟಿ ಅದರಲ್ಲೆಲ್ಲ ಬರೋದಕ್ಕಿಂತ ಮೊದಲು ಟೂ ವೀಲರಲ್ಲಿ ಬಂದರೆ ಮಾತ್ರ ಈ ಫೀಲ್ ಸಖತ್ತಾಗಿರುತ್ತೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೂ ವೀಲರಲ್ಲಿ ಬರೋದಕ್ಕೆ ಆ ಪ್ಲೇಸಿಗೆ. ಅಂದರೆ ಫಸ್ಟು ನಾನು ಡೌಟ್ ಇತ್ತು, ಟೂ ವೀಲರಲ್ಲಿ ಅಷ್ಟು ದೂರ ಹೋಗ್ಬೇಕಾ ಏನು ಅಂತ. ಬಟ್ ಇವರು ಜಾಸ್ತಿ ಸ್ವಲ್ಪ ಟ್ರಕ್ಕಿಂಗ್ ಹೋಗ್ತಿದ್ರು, ಬೈಕ್ ರೈಡಿಂಗ್ಗೆ ಮತ್ತು ಟ್ರಕ್ಕಿಂಗಿಗೆಲ್ಲ ಹೋಗ್ತಾಯಿದ್ರು. ಸೊ ಅದರಿಂದ ಅವರಿಗೆ ಹೇಳಿದ್ರು ಏನು ಚೆನ್ನಾಗಿರುತ್ತೆ, ನೀನು ಒಂದು ದಿವಸ ಆಮೇಲೆ ನೀನೇ ಕೇಳ್ತೀಯ ಅಂತ. ಸೊ ಅದಕ್ಕೋಸ್ಕರ ಇಷ್ಟು ಲಾಂಗ್ ಜರ್ನಿ ನಾವು ಬಂದಿದ್ದು. ಸೊ ಫೀಲ್ ಮಾತ್ರ ಸಖತ್ತಾಗಿದೆ. ಸೊ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇವಾಗ ಆಲ್ರೆಡಿ ನಾನು ವೀಡಿಯೋ ನೋಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ ವೀಡಿಯೋ. ಅಂದರೆ ಅಲ್ಲಿ ಬಂದರೆ ನಮ್ಮ ಕನ್ನಡದವ್ರನ್ನೆಲ್ಲ ತುಳಿತಾರೆ, ಏನು ಮರ್ಯಾದೆ ಇಲ್ಲ, ತಳ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅದೆಲ್ಲ ಸುಳ್ಳು. ಅಂದರೆ ಯಾವುದೇ ರೀತಿ ಅಂದರೆ ನಾರ್ಮಲ್ ಜನ ಇರ್ತಾರೆ ಅಷ್ಟೇ ದರ್ಶನಕ್ಕೆ. ತಳ್ಳಾಡೋದು ಅಥವಾ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಎಲ್ಲ ಏನೂ ಮಾಡಿಲ್ಲ. ಸೊ ಅದು ಆಗಿದೆಯೋ ಆಗಲಿವೋ ನನಗೆ ಗೊತ್ತಿಲ್ಲ. ಬಟ್ ನಾವು ಹೋದಾಗ ಏನೂ ಸಿಚುವೇಶನ್ ಇರಲಿಲ್ಲ, ನಾರ್ಮಲ್ ದರ್ಶನ ಆಯಿತು, ದರ್ಶನ ಮಾಡ್ಕೊಂಡು ಬಂದವು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾವು ದರ್ಶನಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದರು ಗೈಸ್. ನಾವು ಅಲ್ಲಿಂದ ಹೋಗಿಲ್ಲ, ಅದ್ರ ಪಕ್ಕದಿಂದ ನಾವು ದರ್ಶನಗೆ ಹೋಗಿದ್ದು ಡೈರೆಕ್ಟಾಗೆ. ಸೊ ಅದರಿಂದ ನಮ್ಗೆ ಯಾವುದೇ ರೀತಿ ಇದ್ರೂ ನಮಗೆ ಗೊತ್ತಿಲ್ಲ. ಸೊ ನೋಡಿ ವೆದರ್ ಎಲ್ಲ ಹೇಗಿದೆ ಅಂತ, ಸಖತ್ತಾಗಿದೆ ವೆದರ್. ಈ ವೆದರ್ನ ಯಾರ್ಯಾರು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಟೂ ವೀಲರಲ್ಲಿ ಬನ್ನಿ. ಬಟ್ ಟೂ ವೀಲರಲ್ಲಿ ಬಂದರೆ ತುಂಬ ಸೇಫಾಗಿ ಬನ್ನಿ, ಯಾಕೆಂದರೆ ರೋಡ್ ತುಂಬಾ ಚಿಕ್ಕದಿದೆ ಗೈಸ್. ಯಾಕೆಂದರೆ ಬರೋರು ಮತ್ತು ಹೋಗೋರು ಎರಡೂ ಅದೇ ರೋಡಲ್ಲೇ ಬರಬೇಕು. ಮತ್ತು ಆ ಕಡೆ ಫುಲ್ಲು ಘಾಟ್ ಸೆಕ್ಷನ್ ಇದೆ. ಬಟ್ ಡ್ರೈವಿಂಗ್ ತುಂಬ ಕೇರ್ಫುಲ್ಲಾಗಿ ಮಾಡಿ. ಮತ್ತು ಮಳೆ ಬರ್ತಾನೆ ಇರುತ್ತೆ ಗೈಸ್, ಮಳೆ ಅಂತೂ ನಿಲ್ಲೋದೇ ಇಲ್ಲ. ನಾವು ಹೋಗ್ಬೇಕಾದ್ರೆ ಅಷ್ಟು ಮಳೆ ಇರಲಿಲ್ಲ, ಬಟ್ ಬರ್ತಾ ನಾವು ಮಳೆಯಲ್ಲೇ ಬಂದವು. ತುಂಬ ಘಾಟ್ ಸೆಕ್ಷನ್ ಇದೆ. ಸೊ ನೋಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬನ್ನಿ. ವೆದರ್ ನೋಡಿ ಗೈಸ್, ಅದನ್ನು ಯಾವುದು ಫೀಲ್ ಮಾಡ್ಕೊಂಡು ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಅಷ್ಟು ಸಖತ್ತಾಗಿದೆ. ಹೆಣ್ಣ ಮೋಳೆ ಹೇಳ್ತಾ ಇರ್ತಾರೆ ಎನ್ನ ಮೋಣೆ ಅಂತ, ಹಂಗೆ ಮಳೆಯಲ್ಲ ಮಾತ್ರ ಕುಡಿ ಬೇಡ ಮಾತಾಡ್ಬೇಕು.
ಆಯ್ತು ನೋಡು ವ್ಯೂ ಪಾಯಿಂಟ್. ಎನ್ನ ಮೋಣೆ ಅಂತ. ವ್ಯೂ ಪಾಯಿಂಟ್ ಇದೆ ಇದು. ಎಲ್ಲಿ ಇಲ್ಲೆಲ್ಲ ಇತ್ತು. ತರ್ಲೆ ನೀನು ಕಟ್ಟ್ಯಾ? ನಾವು ಹೋಗ್ಬೇಕಾದ್ರೆ ಏನಷ್ಟು ಇಲ್ಲೇನು ನಮಗೆ ರಶ್ ಕಾಣಿಸಿಲ್ಲ ಗೈಸ್, ಏಕೆಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ. ಸೊ ಅಷ್ಟೇನು ರಶ್ ಇರಲಿಲ್ಲ. ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮಾದೇವ್ ಅವ್ರ ಫ್ರೆಂಡ್ ಯಾರೋ ಒಬ್ಬರು ಸಿಕ್ಕಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊಳ್ಳೋದಕ್ಕೆ ಹೋಗಬೇಡಿ, ಲೈನಲ್ಲಿ ನಿಂತ್ಕೊಂಡ್ರೆ ನಿಮಗೆ ಫುಲ್ 1 ಡೇ ಬೇಕಾಗುತ್ತೆ. ಸೊ ದರ್ಶನದ ಪಕ್ಕ ಇನ್ನೊಂದು ಎಂಟ್ರೆನ್ಸ್ ಇದೆ, ಅಲ್ಲಿಂದ ಸೀದಾ ಹೋಗ್ಬಿಡಿ, ಡೈರೆಕ್ಟು ನೀವು ಅಲ್ಲಿಗೆ ಜಾಯ್ನ್ ಆಗ್ತೀರಾ ಅಂದರು. ಸೊ ಇದು ಟಿಕೆಟ್ ಎಲ್ಲ ತೊಗೊಂಡು ದರ್ಶನ ಮಾಡೋದು ವೇಸ್ಟು ಗೈಸ್. ಟಿಕೆಟ್ ತೊಗೊಂಡ್ರು ಒಂದೇ ಕ್ಯೂ, ನಾರ್ಮಲ್ ಬಂದ್ರೂ ಒಂದೇ ಕ್ಯೂ. ಸೊ ಟಿಕೆಟ್ಗೆಲ್ಲ ಹೋಗೋದಕ್ಕೆ ಹೋಗ್ಬಿಡಿ, ಡೈರೆಕ್ಟ್ ಹಂಗೆ ಬಂದು ದರ್ಶನ ಮಾಡ್ಕೊಳ್ಳಿ. ಸೊ ಕಲ್ಲನ್ನ 2 ಕಲ್ಲನ್ನು ಸೇರಿಸಿ ಹಿಂಗೆ ಉಜ್ಜಿದ್ರೆ ಗಂಧ ಬರುತ್ತೆ. ಸೊ ನಾವು ಅದನ್ನೇ ಗಂಧ ಇಟ್ಕೊಂಡ್ವು. ನಿಮಗೆ ಆಲ್ಮೋಸ್ಟ್ ಅಲ್ಲಿ ದೇವ್ರು ಕಾಣಿಸ್ತಿದೆ ಅನಿಸುತ್ತೆ, ತುಂಬ ಚಿಕ್ಕದಿದೆ. ಸೊ ಅಲ್ಲಿ ಗಂಟ ನೀವು ನಾರ್ಮಲ್ ಇದರಲ್ಲೇ ಹೋದ್ರೇ ಬೆಸ್ಟು, ಲೈನಲ್ಲೆಲ್ಲ ನಿಂತ್ಕೊಳ್ಳೋಕೆ ಹೋಗ್ಬೇಡಿ ಗೈಸ್. ನೋಡಿ ಇವಾಗ ಕಾರ್ ಏನು ನೋಡ್ತಿದ್ದೀರೋ ಇದಿಷ್ಟು ಇವಾಗ ಹೋಗ್ತಿರೋದು, ನಾವು ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇಷ್ಟು ಕಾರು 3 to 4 ಕಿಲೋಮೀಟರ್ಸಿಂದನೂ ಸ್ಟಾಪಾಗಿ ನಿಂತ್ಕೊಂಡಿರುತ್ತೆ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗೋರು ಬರೋರೆಲ್ಲ ಹಿಂಗೆ ಬರ್ತಿರ್ತಾರೆ, ರೋಡ್ ಸ್ವಲ್ಪ ಚಿಕ್ಕದಿರುತ್ತೆ. ಸೊ ತುಂಬ ಕಷ್ಟ ಆಗುತ್ತೆ ಗೈಸ್ 2 ವೀಲರಲ್ಲಾದರೆ. ಸೊ ಬೇಗ ಹೋಗ್ಬಿಡ್ಬೋದು. ಸೊ ನೋಡಿ ನಾವು ಹೋಗ್ತಾ ಮಳೆ ಬರ್ತಿದೆ. ಸೊ ಇದೇ ಥರನೇ ಇದೆ ವೆದರು. ಆಲ್ಮೋಸ್ಟ್ ಇಲ್ಲೆಲ್ಲರೂ 2 ವೀಲರಲ್ಲೇ ಬರ್ತಾರೆ. ಸೊ ನೀವು ಟ್ರೈ ಮಾಡಿ 2 ವೀಲರಲ್ಲಿ ಬರೋದಕ್ಕೆ. ಇಲ್ಲ ಅಂತಂದರೆ ಕಾರಲ್ಲಿ ಬಂದರೆ 1 ಡೇ ಬೇಕಾಗುತ್ತೆ. ಸೊ ಬೇಗ ಅಂತೂ ಹೋಗೋದಕ್ಕಾಗೋದಿಲ್ಲ. ಸೊ ನೋಡಿ ಗೈಸ್, ನೀವೇ ನೋಡ್ತಿದ್ದೀರಲ್ಲ ವೆದರೆಲ್ಲ ಹೇಗಿದೆ ಅಂತ. ಫುಲ್ಲು ಫಾಗ್ ಗೈಸ್, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಇವರು ಅಪೋಸಿಟಲ್ಲಿ ವೆಹಿಕಲ್ ಬರ್ತಿದ್ದಾರೆ ನೋಡಿ. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.